ಕೊನೆಗೂ ಜಾನ್ವಿ ಅವ್ರಿಗೆ ಜ್ಞಾನೋದಯ ಆದಂಗೆ ಕಾಣಿಸ್ತದೆ. ಏನಕ್ಕೆ ಅಂತಂದ್ರೆ ಈಗ ನಿನ್ನೆ ಡಿಸ್ಕಷನ್ಗೆ ಹೋಗ್ತಾರೆ, ಬ್ಲೂ ಟೀಮು ಇಲ್ಲಿ ವಿನ್ ಆಗ್ತಾರೆ ಕಬಡ್ಡಿ ಗೇಮಲ್ಲಿ. ಅವಾಗ ಇಲ್ಲಿ ಬ್ಲೂ ಟೀಮ್ ಅವರು ಒಳಗಡೆ ಹೋಗಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ ಗಿಲ್ಲಿನೇ ಬೆಸ್ಟ್ ಆಗಿ ಮಾಡಿದ್ದು ಎಲ್ಲಾದ್ರಲ್ಲೂ ಅಂತ ಬಿಟ್ಟು. ನಿಜವಾಗ್ಲೂ ಇವರೊಂದು ಥಿಂಕಿಂಗ್ ಏನಿತ್ತು ಅದು ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರ ಜೊತೆ ಏನಾದರೂ ಇದ್ದಿದ್ರೆ ಗಿಲ್ಲಿ ಏನೋ ಮಾಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಹೇಳ್ತಿದ್ರು. ಈಗ ಏನೊಂದು ಜಗಳ ಆಯಿತು ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ, ಇದರಿಂದ ಹೊರಗಡೆ ಬಂದಿರೋದು ನಿಜವಾಗ್ಲೂ ಕೂಡ ಬೆಟರ್ ಆಗಿ ಅವರು ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. 2-3 ದಿವಸದಿಂದ ನೀವು ನೋಡ್ಬೋದು ಇಲ್ಲಿ ಜಾನ್ವಿ ಅವರು ಗೇಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತೆ ಅವ್ರದ್ದು ಏನು ಕೆಲಸ ಇದೆ ಅಷ್ಟು ಮಾತ್ರ ಮಾಡಿಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಆದರೆ ಅವ್ರದ್ದು ಗೇಮಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ, ಬಟ್ ಗೆದ್ದಿಲ್ಲ ಅಷ್ಟೇ. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಗೆದ್ದಿದ್ರು ಕೂಡ, ಬ್ಲೂ ಟೀಮ್ ಗೆದ್ದಿದ್ರು ಕೂಡ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ ಎಲ್ಲರೂ ಕೂಡ. ಈಗ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಕೊಡಬೇಕು ಅಂತ ಅಂದಾಗ ಜಾನ್ವಿ ಅವ್ರು ಹೇಳ್ತಾರೆ ಗಿಲ್ಲಿನೇ ಓವರ್ ಆಲ್ ಇಲ್ಲಿ ಚೆನ್ನಾಗಿ ಮಾಡಿದ್ದು ಅಂತಂದ್ಬಿಟ್ಟು. ರೆಡ್ ಟೀಮ್ ಅವ್ರು ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಈಗ ಬ್ಲೂ ಟೀಮ್ ಅವರು ಒಳಗಡೆ ಹೋಗಿರ್ತಾರೆ, ರೆಡ್ ಟೀಮ್ ಅವರು ಅಲ್ಲೇ ಕುತ್ಕೊಂಡು ಲಿವಿಂಗ್ ಏರಿಯಾದಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ ಇಲ್ಲಿ ಓವರ್ ಆಲ್ ಎಲ್ಲದರಲ್ಲೂ ಕೂಡ ಗಿಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ರಘು ಅವ್ರು ಕೂಡ ಹೌದು ಅಂತಂದ್ಬಿಟ್ಟು ಹೇಳ್ತಾರೆ. ಗಿಲ್ಲಿ ಅವರು ಇಲ್ಲಿ ಆಟ ಆಡೋಕ್ಕೂ ಸೈ ಮತ್ತೆ ಇಲ್ಲಿ ಕಾಮಿಡಿ ಮಾಡೋಕ್ಕೂ ಸೈ, ಯಾರನ ಪರ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರು ಆ ಒಂದು ವಿಷಯದಲ್ಲಿ ಕರೆಕ್ಟ್ ಆಗಿದ್ರೆ ಮಾತ್ರನೇ ಅವರು ಮಾತಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಏನು ಹೇಳ್ತಾರೆ ಅಂತಂದ್ರೆ ಕಾಮಿಡಿಲಿ ಮಾತ್ರ ಏನು ಬರೀ ಕಾಮಿಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಇಲ್ಲಿವರೆಗೂ ಅಂತಂದ್ಬಿಟ್ಟು. ಮೊನ್ನೆ ನೀವು ನೋಡಿರ್ಬೋದು ಚಂದ್ರಪ್ರಭು ಅದೇ ರೀತಿ ಹೇಳಿದ್ರು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅದೇ ಹೇಳಿದ್ರು. ಈಗ ಈ ಒಂದು ಪಕ್ಷಕ್ಕೆ ಈ ತರ ಒಂದು ಡೈಲಾಗ್ ಹೊಡಿತಿರೋದು ಸೂರಜ್ ಅವರು ಕೂಡ ಮತ್ತೆ ರಾಶಿಕಾ ಅವರು ಕೂಡ ಇಲ್ಲಿ ಇದನ್ನೇ ಹೇಳ್ತಾರೆ. ಅದರಲ್ಲೂ ಕೂಡ ಇಲ್ಲಿ ರಾಶಿಕಾ ಅವರು ಹೇಳಿದ್ರು ಕರ್ಮ ರಿಟರ್ನ್ಸ್ ಅಂತಂದ್ಬಿಟ್ಟು ಹೇಳಿದ್ರು. ಇನ್ಮೇಲೆ ಆಟ ತೋರಿಸ್ತೀನಿ ಅಂತ ಹೇಳಿದ್ರು. ಇಲ್ಲಿ ಅವ್ರು ಆಟ ತೋರಿಸೋದು ಏನೂ ಬೇಕಾಗಿಲ್ಲ. ಆಲ್ಮೋಸ್ಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಏನು ಕೊಡಬೇಕಿತ್ತು ಅದು ಗಿಲ್ಲಿಯವ್ರಿಗೆ ಕೊಟ್ಟರೆ ಚೆನ್ನಾಗಿರೋದು. ಅವ್ರ ಟೀಮ್ ಅವರು ಇಲ್ಲಿ ಬರೀ ರಾಶಿಕಾ ಅವ್ರದ್ದು ಆಟ ಒಂದೇ ನೋಡ್ತಾ ಇದ್ದಾರೆ. ಇಲ್ಲಿ ಸ್ಟೂಡೆಂಟ್ ಅಂತ ಅಂದಮೇಲೆ ಬರೀ ಆಟ ಒಂದೇ ಆಡ್ಬಿಟ್ರೆ ಆಗುತ್ತಾ? ಒಂದು ತೀಟ್ಲೆ ಮಾಡೋದಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಮಾಡೋದಿರ್ಬೋದು, ಅಂದರೆ ಇವಾಗ ಕ್ಯಾಂಟೀನಲ್ಲಿ ಕೆಲಸ ಮಾಡೋದಿರ್ಬೋದು, ಇವಾಗ ಆಲ್ಮೋಸ್ಟ್ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ನೀವು ನೋಡೋದು ಎಷ್ಟು ಸೋಂಬೇರಿತನ ಮಾಡಿದ್ರು ಅಂತಂದರೆ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಜಗಳ ಆಡಿದ್ಮೇಲೆ ಇಲ್ಲಿ ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹೊರತು ಇಲ್ಲಿ ಅಶ್ವಿನಿ ಗೌಡ ಕೆಲಸ ಮಾಡಿದ್ರು, ರಕ್ಷಿತ್ ಅವ್ರು ಬಂದ್ಬಿಟ್ಟು ಅಷ್ಟು ಪಾತ್ರೆಗಳನ್ನ ತೊಳೆದ್ರು, ಅವ್ರು ಏನೂ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಏನಿರಲಿಲ್ಲ. ಇದನ್ನೇ ಇಲ್ಲಿ ಜಾನ್ವಿ ಅವ್ರು ಹೇಳಿದ್ದು ಇಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ, ಗಿಲ್ಲಿ ಇಲ್ಲಿ ಓವರ್ ಆಲ್ ತಗೊಂಡ್ರೆ ಎಂಟರ್ಟೈನ್ಮೆಂಟ್ ಇರ್ಬೋದು, ತರಲೆ ಇರ್ಬೋದು, ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರು ಹೇಳಿದ್ರು. ಕೊನೆಗೂ ಕೂಡ ಜಾನ್ವಿ ಅವರಿಗೆ ಸದ್ಯ ಇವಾಗ ಬುದ್ಧಿ ಬಂದಿದೆ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ಈ ಒಂದು ಬುದ್ಧಿ ಇದೇ ರೀತಿ ಇದ್ರೆ ಇನ್ನೂ ಅವ್ರ ಆಟ ತುಂಬಾ ಚೆನ್ನಾಗಿ ಮುಂದೆ ಹೋಗುತ್ತೆ. ಒಂದು ವೇಳೆ ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಪಕ್ಷಕ್ಕೆ ಇವ್ರು ಯಾರಾದ್ರೂ ಹೋದ್ರೆ ಆಲ್ಮೋಸ್ಟ್ ನೀವು ನೋಡ್ತಿರೋದು ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಯಾರ್ಯಾರು ಹೋಗ್ತಿದ್ರೆ ಆ ಒಂದು ಬಕೀಟ್ ಟೀಮ್ ಸ್ವಲ್ಪ ಇಲ್ಲಿ ದೊಡ್ಡದಾಗ್ತಿದೆ. ಇಲ್ಲಿ ಸೂರಜ್ ಅವ್ರ ಆಟ ನೀವು ನೋಡ್ಬೋದು ತುಂಬಾನೇ ಕೆಟ್ಟದಾಗಿದೆ. ರಾಶಿಕ್ ಅವರು ಕೂಡ ಈ ಒಂದು ಟೀಮಿಗೆ ಸೇರ್ಕೊಂಡ್ರು ಅಶ್ವಿನಿ ಗೌಡ ಅವ್ರ ಜೊತೆ. ಅವರು ಕೂಡ ಅವ್ರ ಬಾಯಿನ ಇಲ್ಲಿ ಹೊಲಸು ಮಾಡ್ಕೊತಿದ್ದಾರೆ. ಏನಕ್ಕೆ ಅಂತಂದ್ರೆ ಆ ಥರ ಒಂದು ಪದಗಳನ್ನ ಇಲ್ಲಿ ಯೂಸ್ ಮಾಡ್ತಿದ್ದಾರೆ. ಹುಡುಗರ ಮೇಲೆ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ರಾಶಿಕ್ ಅವರು ದಿವಸ ಮಾತಾಡ್ತಿರ್ಲಿಲ್ಲ, ಆದರೆ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಈ ರೀತಿ ಮಾತಾಡ್ತಾರೆ. ಸದ್ಯ ಈಗ ಜಾನ್ವಿ ಅವರು ಆ ಟೀಮಿಂದ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ಆಟನೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಗಿಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು, ಬಟ್ ಅವ್ರಿಗೆ ಇಲ್ಲಿ ಕೊಡೋಕೆ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ರಕ್ಷಿತ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ವಾದ ಮಾಡ್ತಾರೆ ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಗಿಲ್ಲಿ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಇಲ್ಲಿ ತಿಳ್ಕೊಂಡಿರೋದು ಕಾವ್ಯ ಅವ್ರಿಗಿಂತ ಇಲ್ಲಿ ರಕ್ಷಿತ್ ಅವರೇ ಅಂತ ಅಂದ್ಬಿಟ್ಟು ಅನಿಸ್ತು. ಎಲ್ಲರೂ ಕೂಡ ಇಲ್ಲಿ ರಾಶಿಕ್ ಅವ್ರ ಹೆಸರು ಹೇಳಿದ್ರು ಕೂಡ ಇಲ್ಲಿ ಗಿಲ್ಲಿ ಅವರು ಅವ್ರ ಪರ ವಾದ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡಿ ಇಲ್ಲಿ ಕಡೆ ಬ್ಲೂ ಟೀಮ್ ಅವರು ಈಚೆ ಇದ್ದಾರೆ, ರೆಡ್ ಟೀಮ್ ಅವರು ಒಳಗಡೆ ಡಿಸ್ಕಷನ್ ಮಾಡ್ತಿದ್ರು ಕೂಡ, ಇಬ್ರು ಕೂಡ ಬೇರೆ ಬೇರೆ ಜಾಗದಲ್ಲಿ ಇದ್ರು ಕೂಡ ಗಿಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಇಲ್ಲಿ ತಿಳ್ಕೊಂಡು ಹೇಳಿದ್ರು. ಗಿಲ್ಲಿ ಅವರು ಕೂಡ ಅದೇ ರೀತಿ ಇಲ್ಲಿ ಹೇಳಿದ್ರು ನಾನೇ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ 100% ನನಗೂ ಕೂಡ ಅದೇ ರೀತಿ ಅನಿಸ್ತು. ಗೇಮ್ ಒಂದೇ ಇಲ್ಲಿ ಆಡಿದ್ರೆ ಇಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಕೊಡೋಕ್ಕಾಗಲ್ಲ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇಲ್ಲಿ ಜಾನ್ವಿ ಅವರು ಈ ವಾರ ಏನ್ ಆಟ ಆಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತಲ್ಲ. ಮತ್ತೆ ಗಿಲ್ಲಿ ಅವ್ರ ವಿಚಾರದಲ್ಲಿ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಯಾರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಿಮಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.